ನೀವು ಸ್ವಚ್ಛಂದ ರಾಜಕಾರಣ ಮಾಡಿದವರು, ಇಂಡಿಪೆಂಡೆನ್ಸ್ ಆಗಿ, ಯಾರ ಹಂಗು ಲಗಾಮು ಇಲ್ಲದೆ ನಿಮ್ಗೇನು ಬೇಕಂತ ಮಾಡಿ ತೋರಿಸಿದವರು, ಏನು ಹೇಳಬೇಕಂತದ್ದನ್ನು ಎಲ್ಲದರಲ್ಲಿ ಹೇಳಿ ತೋರಿಸಿದವರು. ನೀವು ಇವರು ಫಾಟ್ ವಿತ್ ಎವ್ರಿಬಡಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಮಂಡ್ಯ ಇರ್ಬೋದು. ಮಂಡ್ಯ ವಿಷಯಕ್ಕೆ ಬಂದಾಗ ನೋ ಕಾಂಪ್ರಮೈಸ್ ಅಂತ ಸುಮಲತಾ ಅವರನ್ನು ನಾವು ಕಂಡಿದ್ವಿ. ಈಗ ಪಾರ್ಟಿಗೆ ಬಂದಿದ್ರಿ, ಪಾರ್ಟಿಯ ಕಟ್ಟಳೆಗಳಿದೆ, ಪಾರ್ಟಿಯ ನಿಯಮಗಳಿದೆ. ಸುಮಲತಾ ಅವರು ಸಲ್ಯೂಟ್ ರಾಜಕಾರಣಿ ಅಲ್ಲ, ಎಲ್ರಿಗೂ ತಗ್ಗಿ ಬಗ್ಗಿ ಸಲ್ಯೂಟ್ ಮಾಡಿಕೊಂಡು ಸ್ಟ್ರೈಟ್ ಫಾರ್ವರ್ಡ್ ರಾಜಕಾರಣಿ ಅಂತ. ಈ ಪಾರ್ಟಿಗೆ ಬಂದಾಗ ಈ ಲೀಡರ್ಸ್ಗಳಿರ್ತಾರೆ, ಪಾರ್ಟಿಯ ನಿಯಮಗಳಿರ್ತವೆ. ನಿಮಗೆ ಒಗ್ಕೊಳ್ಳಿಕ್ಕೆ ಸ್ವಲ್ಪ ಆದರೂ ಟೈಮ್ ಬೇಕಾದ ಅನಿಸುತ್ತಾ ಈ ಪಾರ್ಟಿ ಕಲ್ಚರ್ಗೆ? ನೀವು ಹೇಳ್ದಂಗೆ ಇದು ಫಸ್ಟ್ ಟೈಮ್ ನಾನು ಒಂದು ಪಾರ್ಟಿ ಕಲ್ಚರ್ ನಾನು ಕಲಿಬೇಕು. ಈಗ MP ಆದಾಗ ನನಗೆ NP ಅನುಭವ ಇರಲಿಲ್ಲ, ಯಾವ ರೀತಿ ನಡ್ಕೋಬೇಕಾಗತ್ತೆ ಅಥವಾ ನಾನು ಚುನಾವಣೆ ಫೇಸ್ ಮಾಡಿದಾಗ ಇದರಲ್ಲಿ ಏನೇನು ನಾನು ಎದುರಿಸ್ಬೇಕಾಗತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಫೇಸ್ ಮಾಡಿದೆ. ಅದೇ ರೀತಿ ಪಾರ್ಲಿಮೆಂಟ್ಗೆ ಹೋದ್ಮೇಲೆ ಅಲ್ಲಿ ಯಾವ ರೀತಿ ನಾನು ನಡ್ಕೋಬೇಕು, ಹೇಗೆ ಮಾತಾಡೋದು, ಯಾವ ವಿಷಯ ಹೆಂಗೆ ಅನ್ನೋದು ಗೊತ್ತಿರಲಿಲ್ಲ. ಅದನ್ನು ಬರ್ತಾ ಬರ್ತಾ ನಾನು ಕಲ್ತ್ಕೊಂಡೆ. ಸೇಮ್ ಇದೂ ಅಷ್ಟೇ, ಒಂದು ಹೊಸ ಸ್ಕೂಲ್ಗೆ ಸೇರಿದಂಗೆ ಐ ಹ್ಯಾವ್ ಟು ಲರ್ನ್. ಅಫ್ಕೋರ್ಸ್ ಸ್ಕೂಲ್ ಅಂದಮೇಲೆ ಒಂದು ಡಿಸಿಪ್ಲಿನ್ನು, ಅದರ ಒಂದು ನಿಯಮಗಳು ಅದಿದ್ದೇ ಇರ್ತವೆ. ಬಟ್ ನಾನು ಒಬ್ಬ ಇಂಡಿಪೆಂಡೆಂಟಾಗಿ ಗೆದ್ದು ಅದು ಒಂದು ಟ್ರೆಮೆಂಡಸ್ ವಿನ್ನು, ಒಂದು ನನ್ನದೇ ಆದ ಒಂದು ಬ್ಯಾಕ್ಗ್ರೌಂಡು, ಆಲ್ ವಿತ್ ನನ್ನ ವ್ಯಾಲ್ಯೂನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಪಾರ್ಟಿಗೆ. ಸೊ ಹಾಗಾಗಿ ನನಗಿರೋ ಗೌರವನೂ ಪಾರ್ಟಿಲಿ ಇದ್ದೇ ಇರುತ್ತೆ, ನನಗೂ ಒಂದು ಮಾತಾಡೋ ಒಂದು ಸ್ಪೇಸ್ ಅಲ್ಲಿ ಇರುತ್ತೆ ಅಂತ ನಾನು ನಂಬಿದ್ದೀನಿ.